ಅಳಿ ಅಂದರೆ ಸಂಕೋಚ ಕೊಟ್ಟೊಮ್ಮಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಹೇಳ್ರಿ ಸಂಕೋಚ ಪಟ್ಕೊಂಬೋದು. ಒಂದು ಸೀನಪ್ಪ ಇದ್ದಾನೆ, ಬೋರಜ್ಜ ಇದ್ದಾನೆ, ಹೆಂಗೆ ಕುಡಿಯೋದು ಅಂತ ನೀವೇನು ತಲೆಗೆ ಹಿಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಫುಲ್ ಕುಡ್ಕೊಂಬಿಡ್ರಿ. ನಾವೇನು ಬೇಜಾರು ಮಾಡ್ಕೊಂಬಲ್ಲ, ನಾವು ತಗೊಂತೀವಿ ರವ್ ಅಷ್ಟು. ಬೋರಜ್ಜಿಗೆ ಜಾಸ್ತಿ ಕುಡಿಸ್ಬಿಟ್ರೆ ಕೈಕೊಂಬಿಡ್ತಾನೆ. ಅವೈಗೆ ಕೆಪಾಸಿಟಿ ಇಲ್ಲ. ನಿಮಗೆ ಕೆಪಾಸಿಟಿ ಇದ್ರೆ ತಗೊಳ್ರಿ, ತಲೆಗೆ ಹಿಡಿಸ್ಕೋಬೇಡ್ರಿ. ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. ಗೌಡ್ರಿ ಕಡೆಗೆ ಬರಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಗೌಡ್ರಿ ಕಡೆಗೆ ಬರಲ್ಲ. ಅವ್ರಿಗೆ ಆ ಕಡೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟಿದ್ದೀನಿ. ಅವರು MC ವಿಸ್ಕಿ ತಗೊಂತಾರೆ. MC ವಿಸ್ಕಿ, ತಿರ್ಗಾ ಚಕ್ಲಿ, ಕೋಡುಬಳೆ ಎಲ್ಲ ಅವ್ರಿಗೂ ಪಾರ್ಸಲ್ ಮಾಡಿದ್ದೀನಿ. ನೀವು ಆರಾಮಾಗಿ ತಗೊಳ್ಳಿ ಹೇಳಿ ಅಂದರೆ. ಇಲ್ಲ ಸೀನಪ್ಪರೇ, ಆ ಥರ ಏನಿಲ್ಲ ಹೇಳಿ. ಸೀನಪ್ಪರೇ, ಆ್ಯಕ್ಚುಲಿ ನೀವು ಒಳ್ಳೆಯ ಫ್ರೆಂಡ್ ಆಗಿಬಿಟ್ರೆ ಕಣ್ರಿ ನಮಗೆ. ಎಷ್ಟು ಬೇಗ ನಮ್ಮನ್ನು ಅರ್ಥ ಮಾಡ್ಕೊಂಡ್ರಿ, ಎಷ್ಟು ಬೇಗ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂದರೆ ನೀವು ಸೂಪರು ಸೀನಪ್ಪರೇ, ನೀವು ಸೂಪರು. ಸೀನಪ್ಪರೇ, ನಾನೊಂದು ಮಾತು ಹೇಳ್ತೀನಿ ನಿಮಗೆ. ನಾನು ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ. ಒಂದು ಕ್ವಾಟ್ರ್ ಮೇಲೊಂದು ಪೆಗ್ಗು. ಹಂಗೂ ನನ್ನ ಫ್ರೆಂಡ್ಸ್ ಏನಾದರೂ ಬಲಂತ ಮಾಡಿದರೆ ಟೇಬಲ್ ಮ್ಯಾನರ್ಸ್ಗೋಸ್ಕರ ಇನ್ನೊಂದು ಕ್ವಾಟ್ರು. ಒಟ್ಟು 2 ಕ್ವಾಟ್ರ್ ಮೇಲೆ ನಾನು ಮಾತ್ರ ಡ್ರಿಂಕ್ಸ್ ಮುಟ್ಟೋದೇ ಇಲ್ಲ. ಅದು ಡೈಲಿ ಕುಡಿಯಲ್ಲ ಸೀನಪ್ಪರೇ. ಒಕೇಶನಲ್ಲಿ ಏನಾದರೂ ಫ್ರೆಂಡ್ಸ್ ಬರ್ಡೇ ಇದ್ದರೆ, ಅಥವಾ ಮದುವೆ ಆ್ಯನಿವರ್ಸರಿ ಇದ್ದರೆ, ಅಥವಾ ಎಲ್ಲನ ಹೊರ್ಗಡೆ ಟ್ರಿಪ್ ಹೋದರೆ, ಏನಾದರೂ ವೆದರ್ ಕೋಲ್ಡ್ ಆಗಿದ್ದರೆ ಅಷ್ಟೇ ನಾನು ಮುಟ್ಟೋದು. ಇವತ್ತು ಮಾತ್ರ ಚಿಲ್ಡಾಗಿದೆ, ಮೋಡ ಮುಚ್ಕೊಂಡೈತೆ. ನೀವು ಬೇರೆ ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ಸಖತ್ ಇಷ್ಟ ಆಗ್ತಾಯಿದೆ. ಸೀನಪ್ಪರೇ, ಬನ್ನಿ ನೀವು ಯಾವಾಗಾದ್ರೂ ಬೆಂಗಳೂರು ಕಡೆ, ಎಲ್ಲ ಫುಲ್ಲು ಪಬ್ಬಿಗೆ ಕರ್ಕೊಂಡು ಹೋಗ್ತೀನಿ, ಒಳ್ಳೆ ವ್ಯವಸ್ಥೆ ಮಾಡಿಸ್ತೀನಿ ನಿಮಗೆ. ಒಂದು ವ್ಯವಸ್ಥೆ ಮಾಡೋಣ. ಬನ್ನಿ ನೀವು ಯಾವಾಗಾದ್ರೂ ಬೆಂಗಳೂರು ಕಡೆ. ನಮಗೆ ನೀವು ಬೇಕು ಸೀನಪ್ಪರೇ, ನೀವು ಬೇಕು. ಬೇಕಾದರೆ ಬೋರಜ್ಜನ್ನು ಕರ್ಕೊಂಬನ್ನಿ, ಆದರೆ ವಿತ್ ಕ್ಲಾತ್ ಬರಲಿ. ಏನು ಹೇಳಿ, ಬಟ್ಟೆ ಇಲ್ದಂಗೆ ಕರ್ಕೊಂಬಂದರೆ ಸರಿಯಾಗಲ್ಲ. ನೀವು ಬನ್ನಿ ಸೀನಪ್ಪರೇ, ನೀವು ನಮಗೆ ಬೇಕು. ಲೇ ಸೀನಾ, ಜಾಸ್ತಿ ಕುಡಿಸ್ಬೇಡ ಕಂಡ ಅಳಿಯಂದ್ರಿಗೆ. ಅಯ್ಯೋ ನಿನ್ನ, ಅವ್ರು ಆಲೆ ಕುಡಿದು ತೊದ್ಲು ಮಾತಾಡ್ತಾ ಇದ್ದಾರೆ. ಬೇಡ ಕಣೋ, ತಿರುಗಿ ಏನನ್ನ ಗೌಡ್ರು ರೇಗಿಬಿಟ್ಟು ನಮ್ಮಿಬ್ಬರೂ ಕ್ಯಾರರ್ದು ಹಂಗೆ ಹೊಡಿತಾರೆ. ಸಾಕು ಬಿಡು, ಅವ್ರೇನು ಕುಡಿತಾ ಫುಲ್ ಬಾಟ್ಲೆ ಮುಗ್ಸಂಗಿದ್ದಾರೆ. ಬೇಡ ಸುಮ್ಕಿರು. ತಿರುಗಿ ಮಂತಕ್ಕೆ ನಡ್ಕೊಂಡು ಹೋಗೋದೆಲ್ಲನ ತಟ್ಗಿಟ್ಟಾಡಿ ಬಿದ್ದು ಊರಾಗೆ ಹೊಸ ಅಳಿಯಂದ್ರು ಊರಿಗೆ ಬಂದಿರೋರು ಮರ್ಯಾದೆ ಕಳ್ಕೊಂಬದು ಯಾಕಲ್ಲ. ಗೌಡ್ರೇನ ನೋಡು, ಆಮೇಲೆ ತೀರಾ ಕುಡಿಸ್ಬಿಟ್ರೆ ಅವ್ರು ಸರಿಯಾಗಿ ಬೈದು ಬಿಡ್ತಾರೆ. ಬೇಡ, ಸಾಕು ಕಣೋ, ರವಷ್ಟು ಕುಡಿಸು ರವಷ್ಟ. ಸೀನಪ್ಪರೇ, ಬೋರಪ್ಪನವರು ಏನೋ ಹೇಳ್ತಾ ಇದ್ದಾರಲ್ಲ ಪಿಸು ಧ್ವನಿಯಲ್ಲಿ. ಬೋರಪ್ಪ ತಾತ, ಏನಾದರೂ ಇದ್ದರೆ ನನಗೆ ಹೇಳು. ಅಲ್ಯಾಕೆ ಪಿಸ ಮಾತಾಡ್ತೀಯ? ವಿ ಆರ್ ದ ಫ್ರೆಂಡ್ಸ್ ಮ್ಯಾನ್. ನಾವೆಲ್ಲರೂ ಸ್ನೇಹಿತರು ಇವಾಗ. ಒಂದೇ ಬಾರಿನಲ್ಲಿ ಕುಳಿತ ಪೋಲಿ ಹುಡುಗರು, ನಾವೆಲ್ಲ ಅಣ್ಣ ತಮ್ಮರು. ಏನು ಹೇಳ್ರಿ? ಒಂದೇ ಬಾರಿನಲ್ಲಿ ಕುಳಿತ ಪೋಲಿ ಹುಡುಗರು, ನಾವೆಲ್ಲ ಅಣ್ಣ ತಮ್ಮರು. ಆಹಾ, ಎಣ್ಣೆ ಹಾಕೊಂಡ್ಮೇಲೆ ಒಳ್ಳೊಳ್ಳೆ ಸಾಲು ಬರ್ತವೆ ಸೀನಪ್ಪರೇ. ಬಾರು, ನಾವು ಭಾರತೀಯರು, ಬಾರ್ ಅತೀಯರು ಭಾರತೀಯರು. ಹೆಂಗೈತೆ ಸೀನಪ್ಪರೇ ಜೋಕು? ಬೋರಜ್ಜ ಕೇಳಿಸ್ಕೊಂಡೆ, ಅಳಿ ಅಂದರು ಯೋಗರಾಜ್ ಭಟ್ರಾಗಿಬಿಟ್ಟೆವ್ರು ಇವಾಗ ಎಣ್ಣೆ ಕುಡ್ಕೊಂಡು. ಲೆಕ್ಕ ಆಗಪ್ಪ ಬೋರಜ್ಜ. ಯಾರೋ ಗೌಡ್ರು ಅಳಿ ಅಂದರು ಫುಲ್ಲು ಕಾಮಿಡಿ. ಅವರು ನಮ್ಮ ಥರನೇನ ಎಣ್ಣೆ ಹಾಕಿ ಬಿಟ್ಟವ್ರೆ ಅಂದರೆ ನಾಲಿಗೆ ಮೇಲೆ ಸರಸ್ವತಿ ತಾಯಿ ನಲಿದಾಡ್ದಾಳೆ ಹಂಗೆ. ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾಳೆ ಸರಸ್ವತಿ ತಾಯಿ. ಯಾರು ಗೌಡ್ರು ಅಳಿ ಅಂದ್ರು ನಾಲ್ಗೆ ಮೇಲೆ ಎಣ್ಣೆ ಹಾಕದ ಮಾತ್ರ. ಹೆಂಗೆ ಅಳಿ ಅಂದರೆ ನೀವು ತಲೆಗೆ ಹಿಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಆದರೆ ಕುಡಿಯುವಾಗ ಒಂದು ಲಿಮಿಟ್ ಇರ್ಬೇಕು ಅಳಿ ಅಂದರೆ. ಹೆಜ್ಜೆ ಇಕ್ಕುವಾಗ ಅದೊಂದು ಇದೊಂದು ಇಕ್ಕೋದು ತಪ್ಪು. ಫುಲ್ಲು ಸ್ಟಡಿಯಾಗಿ ಹೋಗ್ಬೇಕು. ಯಾಕಂದರೆ ಇದು ಹಳ್ಳಿ ಅಂದರೆ
ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಟ್ಟು ಕೆಳಗೆ ಬಿದ್ದಿದ್ದೀರಾ ಅಂದರೆ ಹೋಗೋದು ನಿಮ್ಮದು ನಮ್ಮದು ಮರ್ಯಾದೆ ಅಲ್ಲ, ಗೌಡ್ರು ಮರ್ಯಾದೆ. ಸಾಕು, ಬೇಕಾರೆ ರವಷ್ಟು ಎಣ್ಣೆ ಮಿಕ್ಕಿರೆ ನಾಳೆ ಕುಡ್ಕೊಂಬೋಣ. ಏನು ಹೇಳ್ರಿ, ಎಣ್ಣೆ ಮಿಕ್ಕಿರೆ ನಾಳೆ ಕುಡ್ಕೊಂಬೋಣ. ಈಗ ಕೋಳಿ ಸಾರು ಕೊತ 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 ಕುದೀತಾ ಇದೆ, ಬಿಸಿ ಬಿಸಿ ಮುದ್ದೆ ನಿಂಬೆ ನಿಂಡ್ಕೊಂಡು ಉಮ್ತಾ ಇದ್ರಿ. ಸ್ವರ್ಗಕ್ಕೆ ಕಿಚ್ಚೆಂದು ಸೇರ್ಬೇಕೋಣ. ಯಾಕೋ ಸಾಕು ಅನ್ನಿಸ್ತಾ ಇದೆ. ಬೇಜಾರು ಮಾಡ್ಕೊಂಬೋಗ್ಬೇಡ್ರಿ. ಏನಪ್ಪ ಕುಡಿಯೋಕೆ ಕುಕೊಂಡಾಗ ಸಾಕು ಸಾಕು ಅಂತ ನೀವು ಯಾರ ಸೀನಪ್ಪ ಅಂತಾನ ನೀವು ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಅಷ್ಟೇ, ಯಾರನ್ನ ಎಣ್ಣೆ ಕುಡಿಬೇಕಾದ್ರೆ ಸಾಕು ನಿಲ್ಸಲ್ಲ ಅಂತಂದರೆ ಕೆರ ಕಿತ್ತೋದಂಗೆ ಒಡೆಯೋ ಸಿಟ್ಟು ಬರ್ತೈತಿ. ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ, ಇನ್ನೊಂದು ತಳಿ ಯೋಚನೆ ಮಾಡಿ. ಹಂಗೆ ನನಗೊಂದು ಪೆಗ್ ಹಾಕ್ರಿ. ಸೀನಪ್ಪಣ, ಯಾಕೆ ಹೆಣ್ಣೋಡಲ್ಲಿ ನಾನು ಫುಲ್ಲು ಸ್ಟಡಿ ನಿಂತ್ಕೊಂಡಿದ್ದೀನಿ ಸೀನಪ್ಪಣ. ಬರ್ತತ ನೋಡಿಲಿ. ಬರಜ ಕೆಡ್ತು ಕಣೆ ಜಾ, ಎಲ್ಲ ಕೆಲಸ ಕೆಟ್ಟೋಗ್ಬಿಡ್ತು. ಗೌಡ್ರು ಅಳಿಯಂದ್ರು ಕೀರ್ತಿ ಕುಮಾರು ಫುಲ್ ಟೈಟ್ ಆಗಿಬಿಟ್ಟವ್ರಿ. ಟೈಟ್ ಆಗ್ಬಿಟ್ಟು ನಿಂತ್ಕೊಂಡಿರೋದು ನೋಡ್ರಿ, ಒಳ್ಳೆ ಗೊಂಬೆ ನಿಂತ್ಕೊಂಡಂಗೆ ನಿಂತ್ಕೊಂಡ್ಬಿಟ್ಟವ್ರಿ. ಹೆಜ್ಜೆ ಇಕ್ಕಕ್ಕೆ ಹತ್ತೊಂದು ಹೆಜ್ಜೆ ಇತ್ತೊಂದು ಹೆಜ್ಜೆ ಇಕ್ತಾ ಇದ್ದಾರೆ. ಈಗ ಅವ್ರನ್ನ ಹೆಂಗಪ್ಪ ಕರ್ಕೊಂಡು ಹೋಗೋದು ಊರಾಗೆ? ನಾವು ಗಾಡಿನೂ ತಂದಿಲ್ಲ, ನಡ್ಕೊಂಡು ಬಂದಿದ್ದೀವಿ. ಒಂದು ಕೆಲಸ ಮಾಡೋಣ, ಒಂದು ಅರ್ಧ ಗಂಟೆ ಇಲ್ಲೇನ ಹುಣಸೆ ಗಿಡದೆಡೆಯಲ್ಲಿ ಕುಂಡ್ರಿಸ್ಬಿಡೋಣ. ರೋಷ್ ಇಳ್ದಂಗೆ ಆದಾಗ ಕರ್ಕೊಂಡು ಹೋಗೋಣ. ಹೆಂಗ ಅದೇನು ಮಾಡ್ತೀಯ ಮಾಡಲ್ಲ ಸೀನ, ಬಡ್ಕಂಡೆ ಬೇಡ ಕಂಡ್ಲಾರ ಅಷ್ಟು ಎಣ್ಣೆ ತಗೊಂಬ ಅಂತಾನ. ಅವನು ಯಾರು ತಗೋ ಒಂದು ಫುಲ್ ಬಾಟ್ಲು ತರಿಸಿ ಅದು ಕಿಕ್ ಮೇಲೆ ಕಿಕ್ಕು ಹೊಡಿತಾ ಐತೆ. ಈಗೇನು ಮಾಡ್ತೀಯ ಮಾಡು ಸೀನೊಬ್ಬರೇ. ಇಫ್ ಯು ಡೋಂಟ್ ಮೈಂಡ್, ಯು ಹ್ಯಾವ್ ಒನ್ ಸಿಗರೇಟ್ ಆಯಿತಾ? ಐ ವಿಲ್ ಗಿವ್ ದ ಮನಿ, ಪ್ಲೀಸ್ ಗಿವ್ ಮಿ ಒನ್ ಸಿಗರೇಟ್. ಇಫ್ ಯು ಡೋಂಟ್ ಹ್ಯಾವ್, you go and bring. I want now cigarette. Sinapore, please, I am sincerely requesting you. Without cigarette, not fulfill the party. So, I am request Sinappa or Borappa. ನನಗೊಂದು ಸಿಗರೇಟ್ ಬೇಕು. ಅಳಿಯಂದ್ರೆ ಬೇಡ, ಸುಮ್ಕಿರಿ. ನೀವು ಈಗಲೇ ಅಲ್ಲೇ ಟೈಟ್ ಆಗಿಬಿಟ್ಟಿದ್ದೀರಾ. ನಿಮ್ಗಿನ್ನೂ ಏನಾನ ಸಿಗರೇಟ್ ಕೊಡಿಸಿಬಿಟ್ರೆ ತಟ್ಟಾಡಿ ಬಿದ್ದು ಬಿಡ್ತೀರ. ಬೇಡ, ನಿಮ್ಮ ಕೈ ಮುಗಿತೀನಿ, ನಡೀರಿ ಮಂತಾಗ ಹೋಗೋಣ. ಒಂದು 10 ನಿಮಿಷ ರೆಸ್ಟ್ ಮಾಡಿರಿ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಮಂತಾಕಿ. ಅಷ್ಟೊತ್ತಿಗೆ ಗೌಡ್ರೂ ಬರ್ತಾರೆ. ಹಂಗಾರೆ ಸಿಗರೇಟ್ ಇಲ್ವಾ? ಓಕೆ, ನೋ ಪ್ರಾಬ್ಲಮ್. ಯು ಹ್ಯಾವ್ ದ ಬೀಡಿ ಐತಾ ಸೀನಪ್ಪಣ್ಣ? ಬೀಡಿ ಅಂದರೂ ಓಕೆ, ನೋ ಪ್ರಾಬ್ಲಮ್. ಬೊರಜ, ನಾನು ಗೌಡ್ರು ಅಳಿಯ ಫುಲ್ ಸ್ಟ್ಯಾಂಡರ್ಡು ಅನ್ಕೊಂಡಿದ್ದೆ. ಏನು ಹೇಳು, ಫುಲ್ ಸ್ಟ್ಯಾಂಡರ್ಡು ಅನ್ಕೊಂಡಿದ್ದೆ. ಟೈಮ್ ಬಂದುಬಿಟ್ರೆ ಪಕ್ಕಾ ಲೋಕಲ್ ಆಗಿಬಿಡ್ತಾರೆ. ನೋಡ್ರಿ, ಸಿಗರೇಟ್ ಕೇಳಿರು, ಸಿಗರೇಟ್ ಇಲ್ಲ ಅಂದಿದ್ದಕ್ಕೆ ಇವಾಗ ಅಲ್ಲೇ ಕಾಕಿ ಬೀಡಿಗೆ ಬಂದುಬಿಟ್ಟವ್ರೆ. ಈಗ ಹೆಂಗಪ್ಪ ಕಾಕಿ ಬೈಂಡ್ ಕೊಡೋಣ ಬೇಡವೆ? ಹೇಳ್ತೀನಿ, ಏನನ್ನ ಬೀಡಿ ಗಿಡಿ ಸೇದಿಸ್ಬಿಟ್ರೆ ಸ್ವಿಚ್ ಆಫ್ ಆಗಿಬಿಡ್ತಾರೆ ಕಣ ಜಾವ್. ಈಗ ಯಾಗಲೂ ಕಾಯ್ಕೊಂಡು ಹೋಗ್ಬೇಕಾಯ್ತು ನಾನು ನೀನು. ನೀನು ನೋಡಿರಿ ಪ್ಯಾರ್ಲೆ, ನಾನು ನೋಡಿರಿ ಫುಲ್ ಟೈಟು. ಹೆಂಗಪ್ಪ ಕರ್ಕೊಂಡು ಹೋಗೋದು? ಬರೇ ಜಾವ್. ಗೌಡ್ರಿಗೆ ಒರಿಸ್ಬಿಡೋಣ, ಗೌಡ್ರ ನಳಿಯೋನು ಸುಮ್ಮನೆ. ಗೌಡ್ರಲ್ಲಿ ಕಿಸ್ಕೊಂಬಿದ್ದೆ ಅವರು ಎಲ್ಲ ಗೊತ್ತೈತೆ. ಏನು ಮಾಡೋಣ ಈಗ? ಲೇ ಸೀನಾ, ಬೀಡಿನೂ ಬೇಡ, ಯಾತ್ತು ಬೇಡ ಕಣಲ್ಲ. ಈಗ ಅವ್ರು ಕೀರ್ತಪ್ಪನವ್ರಿಗೆ ಏನಾನ ಬೀಡಿ ಸೇದಿಸ್ಬಿಟ್ರೆ ತಲೆ ಗಿರ್ಕಿ ಹೊಡೆದ್ಬಿಟ್ಟು ಇಲ್ಲೇ ಸ್ವಿಚ್ ಆಫ್ ಆಗಿಬಿಡ್ತಾರೆ. ಬೇಡ 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 ಬೇಡ, ನಡಿ ಕರ್ಕೊಂಡು, ಏನಾಗಲಿ ನಡಿ ಕರ್ಕೊಂಡು ಸುಮ್ಮನೆ. ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಎಣ್ಣೆ ಸಾಕಾಗ್ತಿಲ್ಲ,
ನಾವು ಮನೆಗೆ ಹೋಗೋದಿಲ್ಲ. ಮನೆಗೆ ಹೋದ್ರೆ ಅದೇ ಹೆಂಡ್ತಿ, ಹಸಿರು ಕಲ್ಲರ್ ಹಳೆ ನೈಟಿ, ಕೋಳಿ ಸಾರು, ರಾಗಿ ಮುದ್ದೆ, ನಿಂಬೆ ಹಣ್ಣು, ಈರುಳ್ಳಿ. ಮಾವನ ಮನೆ ಬಾಡ್ನ ಹೆಸರು, ನಾವು ಉಂಬಕ್ಕೆ ಹೋಗ್ತೀವಿ, ನಾವು ಮನೆಗೆ ಹೋಗೋದಿಲ್ಲ. ಏ ಸೀನಪ್ಪ ಬೋರಜ್ಜ, ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗಿಲು ತೆಗಿಯರಿಲ್ಲ, ನಾವು ಮನೆಗೆ ಮಾವ ಮಾವ. ಓ ಹೊಗಳಪ್ಪ. ಏಯ್ ಬೋರಜ್ಜ, ಸ್ಟಾರ್ಟ್ ಆಯ್ತು ನೋಡಪ್ಪ ಆರ್ಕೆಸ್ಟ್ರಾ. ಗೌಡ್ರ ನನಗೂ ನಲ್ಗೆ ತಿರುಗ್ತಿಲ್ಲ. ಗೌಡ್ರ ಅಂದ್ರದ್ದು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯಿತು. ಅಂದರೆ ನಿಮ್ಮ ಕೈ ಮುಗಿತೀವಿ, ಕಿರ್ಸಕ್ಕೆ ಹೋಗಬೇಡ್ರಿ. ಒತ್ತು ಮುಣಕ ಒತ್ತಾಗಿ ಐತೆ. ದನ ಕರ ಹಿಡ್ಕೊಂಡವರು, ಎಮ್ಮೆ ಕುರಿಮರಿ ದನ ಮೇಸರು ತಿಕ್ಕ ಪಡ್ಕೊಂಡು ನಗ್ತಾರೆ. ಆಮೇಲೆ ಗೌಡ್ರ ಇಷ್ಟಿದೇನಪ್ಪ ಹಿಂಗೆ ಅಮ್ಮಂಗೆ ಹಾಕೈತೆ. ಕೂಗಬೇಡ್ರಿ, ಸುಮ್ಕಿರಿ ಹೇಳಿ ಅಂದರೆ ಕೂಗಬೇಡ್ರಿ, ನಡೀರಿ ಮಂತಕ್ಕೆ ಹೋಗೋಣ. ಏ ಸೀನಪ್ಪಣ್ಣ, ನೀನು ತಲೆ ಕೆಡಿಸ್ಕೋಬೇಡ, ನಾನು ಫುಲ್ಲು ಸ್ಟಡಿಯಾಗಿದ್ದೀನಿ. ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಮಂತಕ್ಕೆ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಬೇಡ ನನಗೆ. ಐ ಡೋಂಟ್ ನೀಡ್ ಯುವರ್ ಸಪೋರ್ಟ್. ಐ ಆಮ್ ಗೋ ಮೈ ಸೆಲ್ಫ್ ಓನ್ಲಿ. ವೇರ್ ಈಸ್ ಮೈ ಮಾವ? ಗೌಡ್ರು ಮಾವ ಎಲ್ಲ ಇದ್ದಾರೆ ಅಷ್ಟು ಹೇಳ್ರಿ. ನಾನು ಅವಾಗ ಹೊರತಾಗೆ ಮಾತಾಡಬೇಕು. ಲೋ ಸೀನಾ, ಯಪ್ಪ ಬತ್ತ ಗೌಡ್ರ ತಾಗೆ ಮಾತಾಡ್ತೀನಿ ಅಂತಾರಲ್ಲ ಅಳಿಯಂದ್ರು. ಬೇಡ ಕಣೋ, ಬೇಡ, ನೀನು ಕೈ ಮುಗಿತೀನಿ. ಗೌಡ್ರ ತ ಮಾತಾಡಕ್ಕೆ ಮಾತ್ರ ಬಿಡಬೇಡ. ಇವಾಗ ತಿರ್ಗಿ ಆತನ ಹೆಚ್ಚು ಕಮ್ಮಿ ಅಂಬನ, ತಿರ್ಗಿ ಇವರಿಬ್ರು ಜಗಳಕ್ಕೆ ಬೀಳೋಣ, ನಮಗೆ ಕೆಟ್ಟ ಹೆಸರು ಕಣೋ. ತಿರ್ಗಿ ಆಮೇಲೆ ಗೌಡ್ರು ನಮ್ಮ ಹತ್ರಕ್ಕೂ ಸೇರಿಸಲ್ಲ. ಬೇಡ, ನಡಿ ಮಂತ ಕರ್ಕೊಂಡು ಹೋಗೋಣ. ಸೀನಪ್ಪಣ್ಣ, ನಾನು ನಮ್ಮ ಮಾವರಿಗೆ ತುಂಬ ಹರ್ಟ್ ಮಾಡಿದ್ದೀನಿ. ನಾನು ಸಾರಿ ಕೇಳ್ಬೇಕು ಅಷ್ಟೇ. ನೀವು ನನಗೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಬರೀ ಹೋಗೋಣ.